ನಾವೆಲ್ಲರೂ ಪರಮಾತ್ಮನ ಆರಾಧನೆ ಮಾಡ್ತೇವೆ. ಆದರೆ ಯಾಕೆ ಮಾಡುವುದು? ಈಗ ನಮ್ಗೆ ಯಾರಿಗಾದ್ರೂ ನಾವು ಯಾಕೆ ಹುಟ್ಟಿದ್ದೇವೆ ಅಂತ ಪ್ರಶ್ನೆ ಬಂದಿದ? ನಾವೆಲ್ಲರೂ ಹುಟ್ಟಿದ್ದೇವೆ. ಹುಟ್ಟಿಯಾದ್ಮೇಲೆ ಏನ್ ಮಾಡಬೇಕು, ಹೇಗೆ ಬದುಕುದು, ಅದನ್ನೆಲ್ಲ ಎಲ್ಲರೂ ಆಲೋಚನೆ ಮಾಡ್ತಾರೆ. ಆದ್ರೆ ಯಾಕೆ ಹುಟ್ಟಿದ್ದೇನೆ ಅಂತ ಯಾರಿಗಾದ್ರೂ ಪ್ರಶ್ನೆ ಬಂದಿದ? ತೊಂದರೆ ಬಂದಾಗ ಯಾಕಪ್ಪ ಬದುಕಿದ್ದೇನೆ ಅಂತ ಬರ್ತದೆ. ಆದ್ರೆ ಹುಟ್ಟಿದ್ದು ಯಾಕೆ? ಯಾಕೆ ನಾವು ಹುಟ್ಟಿದ್ದು? ಯಾಕೆ ಭೂಲೋಕಕ್ಕೆ ಬಂದದ್ದು? ಯಾಕೆ ಪರಮಾತ್ಮ ಸೃಷ್ಟಿ ಮಾಡಿದ್ದು? ಯಾಕೆ ಅಂತ ಕೇಳಿದ್ರೆ, ನಮ್ಮ ಜೀವ ಸ್ವರೂಪ ಎಂಥದ್ದು ಕೇಳಿದ್ರೆ ಜ್ಞಾನಾನಂದಮಯವಾದಂತಹ ಜೀವಸ್ವರೂಪ. ಅಂದ್ರೆ ನಮ್ಗೆ ಎಲ್ಲವೂ ಗೊತ್ತುಂಟು, ಮತ್ತೆ ನಮ್ಗೆ ಯಾವಾಗಲೂ ಸಂತೋಷನೇ ಇರುವಂಥದ್ದು, ನಮ್ಗೆ ದುಃಖನೇ ಇಲ್ಲ. ಆದ್ರೆ ಈಗ ಹಾಗೆ ಉಂಟಾ? ಇಲ್ಲ. ನಮ್ಗೆ ಅಜ್ಞಾನ ಸಹ ಉಂಟು, ದುಃಖ ಸಹ ಉಂಟು. ಅದು ಯಾಕೆ? ಯಾಕೆ ಕೇಳಿದ್ರೆ ನಮ್ಮ ಜೀವಕ್ಕೆ ಲಿಂಗ ಶರೀರ ಅಂತ ಒಂದು ಆವರಣ ಉಂಟು, ಒಂದು ಕವರ್ ಉಂಟು. ಆ ಕವರ್ ಇದ್ದದ್ರಿಂದ ನಮ್ಮ ಸ್ವರೂಪಾನಂದ ಸ್ವರೂಪ ಜ್ಞಾನ ನಮಗೆ ಅನುಭವಿಸಲಿಕ್ಕೆ ಬರ್ತಿಲ್ಲ. ಆದರೆ ಪರಮಾತ್ಮನ ಜೀವಸ್ವರೂಪ ಸಹ ಇದೇ ರೀತಿ ಜ್ಞಾನಾನಂದಮಯವಾದಂತಹ ಜೀವಸ್ವರೂಪ. ಆದರೆ ಅವನಿಗೆ ಯಾವ ಆವರಣವೂ ಇಲ್ಲ, ಅವ ಸ್ವತಂತ್ರ. ಹಾಗಾಗಿ ಅವನಿಗೆ ಎಲ್ಲವನ್ನು ಅನುಭವಿಸಲಿಕ್ಕೆ ಆಗ್ತಾ ಉಂಟು. ಅವ ನಮ್ಮನ್ನು ನೋಡ್ತಾನೆ, ಅವರೆಲ್ಲ ನಾವೆಲ್ಲ ನಮ್ಮ ಸ್ವರೂಪವನ್ನು ಅನುಭವಿಸಲಿಕ್ಕೆ ಆಗ್ತಿಲ್ಲ ಅಲ್ಲ. ಅದಕ್ಕೋಸ್ಕರ ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಆ ಲಿಂಗ ಶರೀರ ಹೋಗಬೇಕು ಅಂತ ಸಾಧನ ಶರೀರ ಅಂತ ಕೊಟ್ಟ. ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಯಾಕೆ ಕೇಳಿದ್ರೆ ನಾವು ಸಾಧನೆ ಮಾಡಬೇಕು ಅಂತ. ಸಾಧನೆ ಮಾಡಿದಾಗ ಆ ಸಾಧನೆಯಿಂದ ಆ ಲಿಂಗ ಶರೀರ ಹೋಗ್ತದೆ. ಹೋದಾಗ ನಮಗೆ ನಮ್ಮ ಸ್ವರೂಪ ಜ್ಞಾನವನ್ನೆಲ್ಲ ಅನುಭವಿಸಲಿಕ್ಕೆ ಆಗ್ತದೆ ಅಂತ. ಸರಿ, ಸಾಧನೆ ಮಾಡಬೇಕು ಅಂತ ಇಷ್ಟೆಲ್ಲ ಪರಮಾತ್ಮನ ಸೃಷ್ಟಿ ಮಾಡಿದ. ಸಾಧನೆ ಮಾಡೋದಂದ್ರೆ ಏನು? ಒಳ್ಳೆ ಪೋಸ್ಟ್ ಸಿಗುವುದು, ಆಫೀಸಲ್ಲಿ ಒಳ್ಳೆ ರ್ಯಾಂಕಲ್ಲಿ ಇರುವುದು, ತುಂಬ ಸಂಬಳ ಪಡೆಯುವುದು, ಅಥವಾ ನೊಬೆಲ್ ಪ್ರೈಸ್ ಪ್ರಶಸ್ತಿ ಪಡೆಯುವುದು, ಇದು ಸಾಧನೆನಾ? ದೇವರು ಈ ಸಾಧನೆ ಮಾಡಲಿಕ್ಕೋಸ್ಕರ ಈ ಶರೀರ ಕೊಟ್ಟದ್ದಲ್ಲ. ಮತ್ತೆ ಈ ಸಾಧನ ಶರೀರ ಇರುವುದು ಯಾಕೆ? ಸಾಧನೆ ಮಾಡಲಿಕ್ಕೆ. ಆದರೆ ಯಾವ ಸಾಧನೆ ಕೇಳಿದ್ರೆ ಪರಮಾತ್ಮನನ್ನು ತಿಳಿಯುವಂಥದ್ದೇ ದೊಡ್ಡ ಸಾಧನೆ. ಲಕ್ಷ್ಮೀದೇವಿ ಎಲ್ಲರಿಗಿಂತ ಜಾಸ್ತಿ ಪರಮಾತ್ಮನನ್ನು ತಿಳಿದವಳು ಲಕ್ಷ್ಮೀದೇವಿ, ಪರಮಾತ್ಮನ ಮುಖ್ಯ ಸೇವಕಿ. ನಿತ್ಯ ಪರಮಾತ್ಮನ ಸೇವೆ ಮಾಡ್ತಿರ್ತಾಳೆ. ಅವಳು ಎಷ್ಟು ಪರಮಾತ್ಮನನ್ನು ತಿಳ್ಕೊಂಡಿದ್ದಾಳೆ ಅಂತ ಕೇಳಿದ್ರೆ ಪರಮಾತ್ಮನ ಉಗುರಿನಲ್ಲಿರುವ ಧೂಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲಂತೆ. ಅಷ್ಟೂ ಪರಮಾತ್ಮನ ಹತ್ರ ಗುಣಗಳುಂಟು. ಈಗ ನಾವು ಹೇಳ್ಬೋದು, ಅವ ಹಾಳೆ ಮಾರ್ರೆ, ಒಂದು ಮಾತ್ರ ಒಳ್ಳೆ ಗುಣ ಅವನ ಹತ್ರ ಇರುವುದು, ಹಾಗೆಲ್ಲ ನಾವು ಹೇಳ್ತೇವೆ. ಆದರೆ ಪರಮಾತ್ಮನದ್ದು ಆ ರೀತಿ ಅಲ್ಲ. ಅವನ ಹತ್ರ ಒಳ್ಳೆ ಗುಣಗಳ ರಾಶಿ ಉಂಟು. ಹಾಗಾಗಿ ಅದನ್ನು ಲಕ್ಷ್ಮೀದೇವಿಗೇನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗ ನೀವೇ ನೋಡಿ, ರಾಮ ಅವತಾರದಲ್ಲಿ ಅವ ಸೀದಾ ಇದ್ದ, ಮನುಷ್ಯ ಅಂತ ತೋರಿಸಿಕೊಡ್ತಿದ್ದದ್ದು, ದೇವರಂತ ತೋರಿಸೇ ಕೊಡ್ತಿರ್ಲಿಲ್ಲ. ಒಂದೇ ಹೆಂಡತಿ, ಪತಿವ್ರತೆ, ಏಕಪತ್ನಿ ವ್ರತ. ಆದರೆ ಕೃಷ್ಣಾವತಾರದಲ್ಲಿ ಸಾವಿರ ಹೆಂಡತಿಯರು, ಮತ್ತೆ ಯಾವಾಗಲೂ ಟ್ರಿಕ್ಸೇ ಉಪಯೋಗ ಮಾಡುವುದು. ಕ್ಯಾರೆಕ್ಟರ್ ಸೀದಾ ಇಲ್ಲ, ದೇವರೇ, ಆದರೆ ಹೇಗೆ ಉಲ್ಟ ಇದ್ದಾನೆ. ಹೀಗೆ ಲಕ್ಷ್ಮೀದೇವಿಗೇನೆ ಸರಿಯಾಗಿ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಪರಮಾತ್ಮನನ್ನು ಸ್ವಲ್ಪ ಆದರೂ ನಮ್ಮ ಯೋಗ್ಯತೆಗೆ ತಕ್ಕಾದ್ರೆ ನಾವು ಅರ್ಥ ಮಾಡಿಕೊಂಡ್ರೂ ಕೂಡ ದೊಡ್ಡ ಸಾಧನೆ. ಆ ಸಾಧನೆ ಮಾಡಲಿಕ್ಕೋಸ್ಕರ ಈ ಶರೀರ ಸಿಕ್ಕಿತ್ತು. ಸರಿ, ಸಾಧನೆ ಮಾಡಬೇಕು, ಪರಮಾತ್ಮನನ್ನು ತಿಳಿಬೇಕು. ಹೇಗೆ ತಿಳಿಯುವುದು? ಯಾವ ಪುಸ್ತಕದಿಂದ ಪರಮಾತ್ಮನನ್ನು ತಿಳಿಯುವುದು? ಯಾರು ತಿಳಿಸಿಕೊಡ್ತಾರೆ? ವೇದಗಳು. ಅಪೌರುಷೇಯವಾದಂತಹ ವೇದಗಳಿಂದ ನಾವು ಪರಮಾತ್ಮನನ್ನು ತಿಳಿಲಿಕ್ಕೆ. ಆದರೆ ವೇದಗಳನ್ನು ನಾವು ಓದಿದ್ರೆ ನಮಗೆ ಅರ್ಥ ಆಗ್ತದೆ ಏನಾದರೂ? ಅಗ್ನಿ ಎಳೆ ಪುರೋಹಿತ ಅಂತ ಉಂಟು, ಎಂತ ಅರ್ಥ ಆಯಿತು? ಅರ್ಥ ಎಂತ ಸಾಗುವುದಿಲ್ಲ. ಹಾಗಾಗಿ ವೇದದ ಅರ್ಥ ಆಗಬೇಕು ಅಂತ ಹೇಳಿದರೆ ಇತಿಹಾಸ ಮತ್ತು ಪುರಾಣಗಳು, ಇದು ಎರಡೂ ಬೇಕು. ಇತಿಹಾಸ ಅಂತ ಹೇಳಿದರೆ ಮಹಾಭಾರತ, ರಾಮಾಯಣ, ಇದೆಲ್ಲ ಇತಿಹಾಸ. ಪುರಾಣಗಳು 18 ಪುರಾಣ, ದಶಪುರಾಣ, ಇದೆಲ್ಲ ಪುರಾಣಗಳು. ಈ ಇತಿಹಾಸ ಮತ್ತು ಪುರಾಣ ಈ ಎರಡನ್ನೂ ನಾವು ಉಪಯೋಗಿಸಿಕೊಂಡು ವೇದಕ್ಕೆ ಅರ್ಥವನ್ನು ತಿಳಿಬೇಕು. ಆದರೆ ಅದು ತುಂಬ ಕಷ್ಟ. ಅದು ಓದಬೇಕು ಅಂತ ಹೇಳಿದರೆ ಇದು ಓದಬೇಕು, ಅದು ಓದಬೇಕು, ಸುಮಾರು ಕಷ್ಟ. ಹಾಗಾಗಿ ಈ ವ್ಯಾಸ ಸಾಹಿತ್ಯ ಅಂತ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ, ಈಗ ಇರುವಂತಹ ಜ್ಞಾನ ಎಲ್ಲ ನಮಗೆ ವೇದವ್ಯಾಸ ದೇವರು ಕೊಟ್ಟಂತೆ. ಈ ವೇದವ್ಯಾಸರು ಕೊಟ್ಟಂತಹ ಈ ವ್ಯಾಸ ಸಾಹಿತ್ಯವನ್ನು ದಾಸರುಗಳು ದಾಸ ಸಾಹಿತ್ಯ ಅಂತ ಮಾಡಿ
ಭಜನೆ ರೂಪದಲ್ಲಿ ನಮಗೆಲ್ಲರಿಗೆ ಕೊಟ್ಟರು. ಈಗ ಏನಾಯ್ತು ಕೇಳಿದ್ರೆ ನಮಗೆಲ್ಲರಿಗೆ ಭಜನೆ ಮಾಡಲಿಕ್ಕೆ ಸುಲಭ, ಹಾಡು ಹಾಡಿದ್ರೆ ಆಯ್ತು. ಭಜನೆ ಮಾಡಿದಾಗ ದೇವರ ಸ್ಮರಣೆಯೂ ಬರ್ತದೆ, ಮತ್ತೆ ದೇವರ ಕಥೆಗಳು ನಮಗೆ ಗೊತ್ತಾಗ್ತದೆ. ಆಗ ಪರಮಾತ್ಮನನ್ನು ತಿಳ್ಕೊಂಡಾಗೆ ಆಗ್ತದೆ ಅಲ್ಲ. ಪರಮಾತ್ಮನನ್ನು ತಿಳಿಲಿಕ್ಕೆ ಏನುಂಟು? ಪರಮಾತ್ಮನಿಗೆ ತುಂಬ ಗುಣ ಉಂಟು, ಅವ ಆ ರೀತಿ ಈ ರೀತಿ ಎಲ್ಲ ನಾವು ಆಯ್ತಲ್ಲ, ಪರಮಾತ್ಮನ ತಿಳಿದಾಯ್ತಲ್ಲ. ಇಷ್ಟು ಮಾತ್ರ ಸಾಕಾಗುವುದಿಲ್ಲ. ಈಗ ಚಿಕ್ಕ ಉದಾಹರಣೆ, ಈಗ ಕಾಳಿಂಗಮರ್ದನ ಕೃಷ್ಣ, ಈಗ ಇವರು ಪ್ರತಿಮೆ ಒಂದು ಫೋಟೋ ಕೊಟ್ಟರು. ಆ ಫೋಟೋದಲ್ಲಿ ಕೃಷ್ಣ ಹೇಗಿದ್ದಾನೆ? ಕಾಳಿಂಗಮರ್ದನ ಕೃಷ್ಣ ತಲೆ ಮೇಲೆ, ಕಾಳಿಂಗನ ತಲೆ ಮೇಲೆ ಕುಣಿತಾ ಬಾಲವನ್ನು ಎತ್ತಿ ಹಿಡಿತಾ ಇದ್ದಾನೆ. ಅದು ಯಾಕೆ? ಏನಾದರೂ ಪ್ರಶ್ನೆ ಬರ್ತದೆ ಇದರಲ್ಲಿ? ಕಾಳಿಂಗನನ್ನು ಕೃಷ್ಣ ಮರ್ದನೆ ಮಾಡಿದ, ಅವನು ಓಡಿಸ್ಬೇಕಿತ್ತು, ಹಾಗಾಗಿ ಹಾಗೆಲ್ಲ ಮಾಡಿದ, ತಲೆ ಮೇಲೆ ಕುಣದ ಅಂತ. ಆದರೆ ಅಷ್ಟಕ್ಕೆ ಮಾತ್ರ ಕಾಳಿಂಗನನ್ನು ಓಡಿಸಬೇಕು ಅಂತ ಇದ್ರೆ ತಲೆ ಮೇಲೆ ಯಾಕೆ ಕುಡಿಬೇಕಿತ್ತು? ಯಾಕೆ ಬಾಲವನ್ನು ಎತ್ತಬೇಕಿತ್ತು? ತೆಗ್ದು ಆಚೆ ಬಿಸಾಕ್ಬೋದು. ಯಾಕೆ ಸರ್ಕಸ್ ಬೇಕಿತ್ತು ಅಲ್ವಾ? ಯಾಕೆ ಕೇಳಿದ್ರೆ, ಈಗ ಕಾಳಿಂಗನನ್ನು ನಾವು ಅಲ್ಲಿಂದ ಓಡಿಸಿದ್ರೆ ಇನ್ನೊಂದು ಕಡೆ ವಿಷ ಹಾಕ್ತಾನೆ, ಇನ್ನೊಬ್ಬರಿಗೆ ಉಪದ್ರ ಆಯಿತು. ಅವನನ್ನು ಅನುಗ್ರಹಿಸಬೇಕು, ಬೇರೆಯವರಿಗೂ ಉಪದ್ರ ಆಗಬಾರ್ದು, ಎಲ್ಲರನ್ನೂ ರಕ್ಷಿಸಬೇಕು. ಹಾಗಾಗಿ ಅವನ ಪೂರ್ತಿ ವಿಷ ತೆಗಿಬೇಕು. ಪೂರ್ತಿ ವಿಷ ತೆಗೆಯುವುದು ಹೇಗೆ? ಈಗ ಒಂದು ಗೋಣಿ ಉಂಟು, ಅದರಲ್ಲಿ ನಿಮಗೆ ಅಕ್ಕಿ ಉಂಟು, ಪೂರ್ತಿ ಅಕ್ಕಿ ಉಂಟು, ಪೂರ್ತಿ ಅಕ್ಕಿ ತೆಗಿಬೇಕು. ಹೇಗೆ ತೆಗಿತೀರಿ ಪೂರ್ತಿ ಅಕ್ಕಿ? ಆ ಗೋಣಿಯನ್ನು ಮೇಲೆ ಓಪನ್ ಮಾಡಿ ಉಲ್ಟೆ ಮಾಡಿ ಇಡೀ ಅಕ್ಕಿ ಚೆಲ್ತೀರಿ. ಅದೇ ರೀತಿ ಕಾಳಿಂಗನಲ್ಲಿ ಇರುವಂತಹ ಪೂರ್ತಿ ವಿಷ, ತಸ್ಯಾಂತರಾಶ್ರಿತಂ ಅಶೇಷಂ ಅಸಾವಸತ್ಯಂ, ಎಲ್ಲವನ್ನು ತೆಗಿಬೇಕು ಅಂತ ಆ ಗೋಣಿಯನ್ನು ಅಂದರೆ ಕಾಳಿಂಗನನ್ನು ಬುಡದಿಂದ ಎತ್ತಿ ಹಿಡಿದು, ಬಾಲವನ್ನು ಎತ್ತಿ ಹಿಡಿದು ತಲೆ ಮೇಲೆ ಸರಿ ಕುಣಿದ, ಎಲ್ಲ ವಿಷ ಹೊರಗೆ ಹಾಕಬೇಕು ಅಂತ. ನಂತರ ನೋಟದಿಂದ ಎಲ್ಲ ಸರಿ ಮಾಡಿದ ಪರಮಾತ್ಮ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಉಂಟು. ನಾವೆಲ್ಲರೂ ಕೇಳ್ತೇವೆ ಪರಮಾತ್ಮ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ. ಅದನ್ನು ಈ ಕಾಳಿಂಗ ಮರ್ದನದಲ್ಲಿ ಕೃಷ್ಣ ತೋರಿಸಿಕೊಡ್ತಿದ್ದಾನೆ. ಹೇಗೆ ಕೇಳಿದ್ರೆ, ಕೃಷ್ಣ ಯಮುನಾ ನದಿಯೊಳಗೆ ಹಾರಿದಾಗ ಕಾಳಿಂಗ ಬಾಲದಿಂದ ಕೃಷ್ಣನನ್ನು ಹಿಡ್ಕೊಂಡ ಗಟ್ಟಿಯಾಗಿ, ಆಚೆ ಎಲ್ಲ ಬಂದ್ ಮಾಡಿ ಹಿಡ್ಕೊಂಡ, ಬಾಯಿಂದ ಕಚ್ಚಲಿಕ್ಕೆ ಬಂದ. ಈಗ ಕೃಷ್ಣ ಒಳಗಿರುವಾಗ ಉಪದ್ರ ಮಾಡಲಿಕ್ಕೆ ಬಂದದ್ದು ಯಾರು? ಕಚ್ಚಲಿಕ್ಕೆ ಬಂದದ್ದು ಯಾರು? ಬಾಯಿ, ಕಾಳಿಂಗನ ಬಾಯಿ. ಹಾಗಾಗಿ ಬಾಯಿ ಮೇಲೆ, ತಲೆ ಮೇಲೆ ಸರಿ ತುಳಿದದ್ದು ಪರಮಾತ್ಮ, ಸರಿ ಶಿಕ್ಷೆ ಕೊಟ್ಟ. ಅದೇ ಕಾಳಿಂಗನ ಬಾಲ ಏನ್ ಮಾಡಿತು? ಪರಮಾತ್ಮನನ್ನು ಗಟ್ಟಿ ಹಿಡ್ಕೊಂಡದ್ದು, ಪರಮಾತ್ಮ ಎಲ್ಲಿ ಹೋಗಬಾರ್ದು ಅಂತ ಗಟ್ಟಿ ಹಿಡ್ಕೊಂಡದ್ದು. ಹಾಗಾಗಿ ತನ್ನ ಭಕ್ತನನ್ನು ಪರಮಾತ್ಮ ಎತ್ತಿ ಹಿಡಿತಾನೆಂದು ತೋರಿಸಿಕೊಳ್ಳಿಕ್ಕೋಸ್ಕರ ಬಾಲವನ್ನು ಎತ್ತಿ ಹಿಡಿದದ್ದು. ಹೀಗೆ ಪರಮಾತ್ಮನನ್ನು ತಿಳಿಯುವುದು ಅಂತ ಹೇಳಿದ್ರೆ ಅವ ಯಾಕೆ ಮಾಡಿದ, ಇದನ್ನೆಲ್ಲ ತಿಳಿಬೇಕು. ಇದು ಪರಮಾತ್ಮನನ್ನು ತಿಳಿಯುವುದು ಅಂತ. ಹಾಗಾಗಿ ಇದನ್ನೆಲ್ಲ ಪರಮಾತ್ಮನನ್ನು ತಿಳಿಬೇಕು ಅಂತೆಲ್ಲ ಇದ್ರೆ ಹೇಗೆ ತಿಳಿಯುವುದು? ಅದಕ್ಕೆ ಪರಮಾತ್ಮನ ಅನುಗ್ರಹನೇ ಬೇಕು. ಪರಮಾತ್ಮನಿಗೆ ಪ್ರೀತಿಯಾಗಿ ಸರಿ ತೋರಿಸಿಕೊಡುವ ಇವನಿಗೆ ನನ್ನ ಗುಣಗಳನ್ನು ಅಂತ ಪರಮಾತ್ಮ ತೋರಿಸಿಕೊಡ್ಬೇಕು. ಇಲ್ಲದಿದ್ರೆ ನಮಗೆ ಗೊತ್ತೇ ಆಗುವುದಿಲ್ಲ. ಸರಿ, ಪರಮಾತ್ಮನನ್ನು ಸಾಧನೆ ಮಾಡಬೇಕು ಅಂದರೆ ಪರಮಾತ್ಮನನ್ನು ಪ್ರೀತಿಸಬೇಕು, ಪರಮಾತ್ಮನನ್ನು ತಿಳಿಬೇಕು. ಆಗ ಪರಮಾತ್ಮ ಈ ಲಿಂಗ ಶರೀರ ತೆಗಿತಾನೆ. ಪರಮಾತ್ಮನ ತಿಳಿಸಬೇಕು ಅಂತ ಹೇಳಿದ್ರೆ ಅದಕ್ಕೂ ಪರಮಾತ್ಮನನ್ನು ಪ್ರೀತಿಸಬೇಕು. ಅದು ಹೇಗೆ ಪ್ರೀತಿಸುವುದು? ಪರಮಾತ್ಮನನ್ನು ಸರಿಯಾಗಿ ತಿಳಿಸದೆ ಹೇಗೆ ಪ್ರೀತಿಸುವುದು? ಹೇಗೆ ಕೇಳಿದರೆ, ಪರಮಾತ್ಮನ ನಾಮಸ್ಮರಣೆ. ಕಲಿಯುಗದಲ್ಲಿ ಪರಮಾತ್ಮನನ್ನು ಪ್ರೀತಿಸಬೇಕು ಅಂತ ಹೇಳಿದ್ರೆ ನಾಮಸ್ಮರಣೆಯೇ ಮುಖ್ಯ. ಹೋಮ ಪೂಜೆ ಇದೆಲ್ಲ ಆಗುವುದಿಲ್ಲ ಅಂತಲ್ಲ. ಈಗ ಕೃತಯುಗದಲ್ಲಿ ತಪಸ್ಸು ಮಾಡ್ತಾ ಇದ್ರು, ತ್ರೇತಾಯುಗದಲ್ಲಿ ದಾನ ಮಾಡ್ತಾ ಇದ್ರು, ದ್ವಾಪರ ಯುಗದಲ್ಲಿ ಹೋಮ ಎಲ್ಲ ಮಾಡ್ತಾ ಇದ್ರು. ಅದು ಮಾಡಿದರೆ ಪರಮಾತ್ಮ ಖುಷಿ ಆಗುವುದಿಲ್ಲ ಅಂತಲ್ಲ. ಕಲಿಯುಗದಲ್ಲಿ ನಮಗೆಲ್ಲರಿಗೆ ಅಷ್ಟು ಮಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಅಷ್ಟು ಸಾಮರ್ಥ್ಯನೇ ಇಲ್ಲ. ಹಾಗಾಗಿ ಪರಮಾತ್ಮನ ಸ್ಮರಣೆ ಮಾಡಿದ್ರೂ ಅದು ಹೆಚ್ಚೆ. ಮತ್ತೆ ಪರಮಾತ್ಮ ಕೃತಯುಗದಲ್ಲಿ ಅವನ ಲೋಕದಲ್ಲೇ ಇದ್ದ, ರಾಕ್ಷಸರು ಇಲ್ಲಿದ್ರೂ ಸಂಹಾರ ಮಾಡ್ತಿದ್ದ. ತ್ರೇತಾಯುಗದಲ್ಲಿ ಪರಮಾತ್ಮ ಭೂಮಿಗೆ ಬಂದ, ರಾಮನಾಗಿ ಭೂಮಿಗೆ ಬಂದ. ಆಗ ರಾಕ್ಷಸರು ಭೂಮಿಯಲ್ಲೇ ಇದ್ದರು, ದೇವರು ಭೂಮಿಯಲ್ಲೇ ಇದ್ದ. ದ್ವಾಪರ ಯುಗದಲ್ಲಿ ಒಂದೇ ಮನೆಗೆ ಬಂದು, ಒಂದೇ ಕುಲಕ್ಕೆ ಬಂದರು. ಕೃಷ್ಣ, ಕೌರವರು, ಪಾಂಡವರು ಅಂತ ಒಂದೇ ಕುಲಕ್ಕೆ ಬಂದರು, ದೇವತೆಗಳು, ರಾಕ್ಷಸರು. ಕಲಿಯುಗದಲ್ಲಿ ಒಂದೇ ಮನುಷ್ಯನೊಳಗೆ ಬರ್ತಾರೆ.
ಹಾಗಾಗಿ ನಮಗೆಲ್ಲರಿಗೂ ಅದು ಸಹಜ. ಆದರೆ ಪರಮಾತ್ಮನ ನಾಮಸ್ಮರಣೆ ಮಾತ್ರ ಸಾಕು, ಅದು ದೊಡ್ಡ ಕಷ್ಟದ ವಿಷಯನೇ ಅಲ್ಲ. ಅದು ಯಮನೆ ಕೇಳ್ತಾನೆ ನರಕದಲ್ಲಿ ಹೋಗುವವರನ್ನು ಹಿಡಿದಿಡಿದು, ಅಲ್ಲ ಮಾರಿ ನಿಮಗೆ ನಾಲಿಗೆ ಇತ್ತು, ಮನುಷ್ಯ ಜನ್ಮ ಇತ್ತು, ರಾಮ ಹರಿ ಅಂತ ಹೇಳಲಿಕ್ಕೆ 2 ಪದ, ಅದು ಹೇಳಲಿಕ್ಕೆ ಆಗಲಿಲ್ಲ ನಿಮಗೆ, ಹೇಳಿದರೆ ಈ ಪರಿಸ್ಥಿತಿಯೇ ಬರ್ತಿರಲಿಲ್ಲ ಅಂತ. ಹಾಗಾಗಿ ಆ ಹರಿ ರಾಮ ಈ 2 ಪದವನ್ನು ನಾವು ಸ್ಮರಣೆ ಮಾಡಿದ್ರೆ ಆಯ್ತು. ಅದು ಹೇಗೆ ಮಾಡೋದು ಕೇಳಿದ್ರೆ, ಅದಕ್ಕೋಸ್ಕರ ಹಾಗೆ ಇಡೀ ದಿವಸ ನಾವು ಸ್ಮರಣೆ ಮಾಡುವ ಅಂತ ಹೇಳಿದ್ರೆ ಬರುವುದಿಲ್ಲ. ಅದಕ್ಕೋಸ್ಕರ ಜಪ ಪೂಜೆ ಮಾಡಬೇಕು ಅಂತ ಹೇಳೋದು. ಅದು ನಿತ್ಯಾನುಷ್ಠಾನ, ಆಪ್ಷನಲ್. ಅದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಅದು ಜಪ ಪೂಜೆ ಮಾಡಿದಾಗ, ಈಗ ಜಪ ಮಾಡಿದ್ವಿ ಒಂದು 10 ಗಾಯತ್ರಿ ಜಪ ಅಥವಾ 10 ನಾರಾಯಣ ಜಪ, 10 ನಾರಾಯಣ ಜಪ, 1000 ನಾರಾಯಣ ಜಪ ಅಂತೆಲ್ಲ ಮಾಡ್ತೇವೆ. ಯಾಕೆ ಕೇಳಿದರೆ, 1000 ಮಾಡುವಾಗ ಪರಮಾತ್ಮನ ನಾಮಸ್ಮರಣೆ ಬರದೇ ಇರ್ಬೋದು, ಆದರೆ ಅದರಲ್ಲಿ ಒಮ್ಮೆಯಾದರೂ ಬರ್ಬೋದಲ್ಲ. ಹಾಗಾಗಿ ಅಷ್ಟೆಲ್ಲ ಜಪ ಮಾಡಬೇಕು ಅಂತ ಹೇಳೋದು. ಮತ್ತೆ ಈಗ ಗಾಯತ್ರಿ ಬ್ರಾಹ್ಮಣರಿಗೆ ಮುಖ್ಯ. ನಮಗೆಲ್ಲ ಶಕ್ತಿ ಯಾವುದು ಕೇಳಿದರೆ ಗಾಯತ್ರಿ, ಹಣ ಅಲ್ಲ, ಮತ್ತೆ ಯಾವುದೂ ಅಲ್ಲ. ಗಾಯತ್ರಿ ನಮಗೆ ಮುಖ್ಯ. ಗಾಯತ್ರಿ ನಾವು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡ್ರೆ ನಾವು ಕೆಂಡದ ಹಾಗೆ, ಯಾರು ಮುಟ್ಲಿಕ್ಕೆ ಬರೋದಿಲ್ಲ. ಆ ಗಾಯತ್ರಿ ನಮಗೆ ಹೇಗೆ ಸಿಕ್ಕಿದ್ದು ಅಂತ ಕೇಳಿದರೆ, ವಿಶ್ವಾಮಿತ್ರರಿಂದ ಸಿಕ್ಕಿತ್ತು. ವಿಶ್ವಾಮಿತ್ರರು ಗಾಯತ್ರಿ ಹುಡುಕಿತ್ತು. ಅವರಿಗೆ ಹೇಗೆ ಗಾಯತ್ರಿ ಹುಡುಕಬೇಕು ಅಂತ ಅವರಿಗೆ ಏನಾಯಿತು, ಅವರಿಗೆ ಏನು ಇನ್ಸ್ಪಿರೇಷನ್ ಅಂತ ಕೇಳಿದರೆ, ಅವರು ನಿಜವಾಗಿ ಅವರು ರಾಜ, ಕ್ಷತ್ರಿಯರು. ಒಮ್ಮೆ ಏನಾಗ್ತದೆ ಕೇಳಿದರೆ, ವಸಿಷ್ಠರು ಅಂತ ಋಷಿ, ಅವರ ಹತ್ರ ಕಾಮಧೇನು ಇರ್ತದೆ, ಕೇಳಿದ್ದೆಲ್ಲ ಹಸ್ಕೊಡ್ತದೆ, ಅದು ಏನು ಕೇಳಿದ್ರು ಕೊಡ್ತದೆ. ಹಾಗಾಗಿ ನನಗೆ ಸಹ ಬೇಕು ಅಂತ ರಾಜ ಕೇಳಲಿಕ್ಕೆ ಹೋಗ್ತಾನೆ. ಕೌಶಿಕ ರಾಜ ಹಿಂದೆ ಕೇಳುವಾಗ ಅವರು ಕೊಡುವುದೇ ಇಲ್ಲ. ವಸಿಷ್ಠರು ಸಿಟ್ಟು ಬರ್ತದೆ, ಯುದ್ಧಕ್ಕೆ ಎಲ್ಲ ಸೈನಿಕರನ್ನು ಕರ್ಕೊಂಡು ಬರ್ತಾನೆ. ನನಗೆ ಕೊಟ್ಟರೆ ಕೊಡಿ, ಇಲ್ಲಂತಿದ್ರೆ ನಾನೇ ತಗೊಳ್ತೇನೆ ಅಂತ. ಸರಿ, ಆಕ್ರಮಣ ಮಾಡು ಅಂತ ಹೇಳ್ತಾರೆ. ಅವರ ಜಪ ಮಾಡುವಂತಹ ಬ್ರಹ್ಮದಂಡ ಇರ್ತದಲ್ಲ, ಆ ಬ್ರಹ್ಮದಂಡವನ್ನು ಮುಂದೆ ಇಡ್ತಾರೆ. ಕೌಶಿಕ ಎಲ್ಲ ಅಸ್ತ್ರ ಶಸ್ತ್ರ ಎಲ್ಲವನ್ನು ಪ್ರಹಾರ ಮಾಡ್ತಾನೆ. ಎಷ್ಟೇ ಬಾಣ ಕತ್ತಿ ಏನು ಮಾಡಿದ್ರು ಕೂಡ S-400 ನಾವು ನೋಡಿದ್ವಿ, ಅದೇ ರೀತಿ ಆ ಬ್ರಹ್ಮದಂಡ ಎಲ್ಲವನ್ನು ನುಂಗಿಬಿಡ್ತದೆ. ಅದನ್ನು ನೋಡುವಾಗ ಈ ಕೌಶಿಕನಿಗೆ ಆಶ್ಚರ್ಯ ಆಗ್ತದೆ. ಆಗ ಮಾತು ಹೇಳ್ತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಕ್ಷತ್ರಿಯರ ಬಲವೂ ಯಾವುದೂ ಅಲ್ಲ, ಬೇರೆ ಯಾವ ಬಲವೂ ಏನಲ್ಲ, ಬ್ರಾಹ್ಮಣರ ಬ್ರಹ್ಮತೇಜಸ್ಸೇ ನಿಜವಾದ ಬಲ. ಹಾಗಾಗಿ ನನಗೆ ಅದು ಬೇಕು, ನನಗೆ ಈ ರೀತಿ ಆಗಬೇಕು, ನನಗೆ ಬ್ರಹ್ಮ ಋಷಿ ಆಗಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅದಕ್ಕೋಸ್ಕರ ಅವ ತಪಸ್ಸಿಗೆ ಕೂತ್ಕೊಳ್ತಾನೆ. ತಪಸ್ಸಿಗೆ ತುಂಬ ಸಮಯ ಕೂತ್ಕೊಳ್ತಾನೆ. ತುಂಬ ಸಮಯ ಕೂತಾಗ ಗಾಯತ್ರಿ ಬರ್ತದೆ. ಆ ಗಾಯತ್ರಿ ಸಿಕ್ಕಿದಾದಾಗ ಬ್ರಹ್ಮ ಎಲ್ಲರೂ ಬಂದು ನೀನು ಬ್ರಹ್ಮ ಋಷಿ ಅಂತೆಲ್ಲ ಹೇಳ್ತಾರೆ. ಓ, ನೀನು ಗಾಯತ್ರಿ ಕಂಡು ಹುಡುಕಿದಿ, ನೀನು ಬ್ರಹ್ಮ ಋಷಿ, ಸಾಕು ತಪಸ್ಸು ನಿನ್ನದು ಅಂತ. ಕೇಳೋದೇ ಇಲ್ಲ. ನನಗೆ ನೀವು ಯಾರು ಹೇಳಿದ್ರು ನನಗೆ ಗೊತ್ತಾಗೋದಿಲ್ಲ, ನನಗೆ ವಸಿಷ್ಠರೇ ಹೇಳಬೇಕು. ವಸಿಷ್ಠರು ನನಗೆ ಅವಮಾನ ಮಾಡಿದ್ರು, ಅವರಿಂದ ನಾನು ಸೋತದ್ದು. ಹಾಗಾಗಿ ಅವರೇ ನನಗೆ ಬ್ರಹ್ಮ ಋಷಿ ಅಂತ ಪದವಿ ಕೊಡಬೇಕು, ಆಗ ಮಾತ್ರ ನನಗೆ ಸಮಾಧಾನ ಅಂತ. ಹಾಗೆ ನಂತರ ವಸಿಷ್ಠರೇ ಬಂದು ಅವರಿಗೆ ಬ್ರಹ್ಮ ಋಷಿ ಅಂತ ಅವರು ಹೇಳುದು. ಹೀಗೆ ಆ ಗಾಯತ್ರಿ ಸಿಕ್ಕಿದ್ದು ಹೇಗೆ ಕೇಳಿದರೆ ಈ ರೀತಿ. ಹಾಗೆ ಇಷ್ಟೆಲ್ಲ ಕಷ್ಟಪಟ್ಟು ಗಾಯತ್ರಿ ಅವರಿಗೆ ಸಿಕ್ಕಿತ್ತು, ಇಷ್ಟೆಲ್ಲ ಹಠಪಟ್ಟಿದ್ದರಿಂದ. ನಾವು ಅದನ್ನು ಅಷ್ಟು ಕಷ್ಟಪಡಬೇಕು ಅಂತಲೇ ಇಲ್ಲ, ಅವರು ಕೊಟ್ಟಾಗಿದೆ, ಅದನ್ನು ಉಪಾಸನೆ ಮಾಡಿದರೆ ಆಯಿತು. ಅವರಿಗಿರುವಷ್ಟೇ ಸರಿಯಾಗಿ ಆರಾಧನೆ ಮಾಡಿದರೆ ನಮಗೂ ಅಷ್ಟು ಬಲ ಬರಲಿಕ್ಕೆ ಸಾಧ್ಯ ಉಂಟು. ಮತ್ತು ನಾವೆಲ್ಲರೂ ಬ್ರಾಹ್ಮಣರು ಅಂತ ಹೇಳಿ ಓಡಾಡ್ತೇವೆ. ಬ್ರಾಹ್ಮಣರಂದ್ರೆ ಆ ಬ್ರಾಹ್ಮಣ ಪದಕ್ಕೆ ಅರ್ಥ ಏನು? ಬ್ರಹ್ಮ ಅಣತೀತಿ ಬ್ರಾಹ್ಮಣ ಅಂತ. ಯಾರು ಬ್ರಹ್ಮ ಪರಮಾತ್ಮನನ್ನು ತಿಳಿತಾನೋ ಅವ ಬ್ರಾಹ್ಮಣ. ಹಾಗಾಗಿ ನಾವು ಬ್ರಾಹ್ಮಣರು ಅಂತ ಹೇಳಿದರೆ ಪರಮಾತ್ಮನನ್ನು ತಿಳಿಬೇಕು. ತಿಳಿಲಿಕ್ಕೆ ಇಚ್ಛೆ ಇದ್ದವರು ಬ್ರಾಹ್ಮಣರು ಅಂತ ಸಲ್ಲ, ತಿಳಿದವರು ಬ್ರಾಹ್ಮಣರು. ಹಾಗಾಗಿ ನಾವು ನಿಜವಾಗಿ ಬ್ರಾಹ್ಮಣರಾಗಬೇಕು ಅಂತ ಹೇಳಿದರೆ ಪರಮಾತ್ಮನನ್ನು ತಿಳಿಬೇಕು. ಪರಮಾತ್ಮನನ್ನು ತಿಳಿಬೇಕು ಅಂತ ಹೇಳಿದರೆ ಪರಮಾತ್ಮನ ನಾಮಸ್ಮರಣೆ ಮಾಡಿ ಜಪ ಪೂಜೆ ಮಾಡಿ ಪರಮಾತ್ಮನನ್ನು ಪ್ರೀತಿಸಬೇಕು. ಆಗ ನಾವು ಹುಟ್ಟಿದ್ದು ಸಾರ್ಥಕವಾಗ್ತದೆ. ಹಾಗೆಲ್ಲ ಆಗಬೇಕು ಅಂತ ಹೇಳಿದರೆ ನೀವೆಲ್ಲರೂ ಉಡುಪಿಗೆ ಬಂದಲ್ಲಿ ಕೃಷ್ಣನನ್ನು ನೋಡಿ ಕೃಷ್ಣನ ಅನುಗ್ರಹ ಪಡೆದು ಇದನ್ನೆಲ್ಲ ಮಾಡಬೇಕು. ಹಾಗಾಗಿ ನೀವೆಲ್ಲರೂ ಖಂಡಿತ ಶೀರೂರು ಪರ್ಯಾಯಕ್ಕೆ ಬಂದು ಅಲ್ಲಿ ಕೃಷ್ಣನ ಸೇವೆ ಮಾಡಿ
ತನ್ನ ಮೂಲಕ ಕೃಷ್ಣ ವಿಠಲ ಮುಖ್ಯ ಪ್ರಾಣ ರಮಣಕ್ಕೆ ಪಾತ್ರ ಆಗಬೇಕು ಅಂತ ಹೇಳುತ್ತಾ ಶ್ರೀಕೃಷ್ಣ ಶ್ರೀ 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 ವೇದವರ್ತ